ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಮಾರ್ನಿಂಗ್ ಎದ್ದಾಗಿಂದನೂ ಮತ್ತು ಆಫೀಸ್ಗೆ ಹೊರಡೋ ತನಕ ಏನೆಲ್ಲ ಕೆಲಸ ಮಾಡ್ಕೊತೀನಿ, ಹಾಗೆ ಏನೆಲ್ಲ ಫುಡ್ ಪ್ರಿಪೇರ್ ಮಾಡ್ಕೊಂಡು ಹೊರಡ್ತೀನಿ ಅಂತ ಹೇಳಿ ಈ ಬ್ಲಾಗಲ್ಲಿ ನೋಡೋಣ. ಆ್ಯಕ್ಚುಲಿ ನಾನು ಯಾವಾಗಲೂ ಮಾಡ್ಕೊಳ್ಳಲ್ಲ ಈ ರೀತಿಯಾಗಿ. ಯಾವಾಗಲೂ ಅಂತಂದರೆ ಬಿಫೋರ್ ಕನ್ಸೀವ್ ಎಲ್ಲ ಮಾಡ್ಕೊತಾ ಇರಲಿಲ್ಲ. ಆಫ್ಟರ್ ಕನ್ಸೀವು ಸ್ವಲ್ಪ ಹೆಲ್ತಿಯಾಗಿರೋ ಫುಡ್ ತಿನ್ನಬೇಕು ಅನ್ನೋ ರೀಸನ್ಗೆ ಎಲ್ಲನೂ ಹೆಲ್ತಿಯಾಗಿರೋ ಫುಡ್ಡೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ. ಆ್ಯಂಡ್ ಬಿಫೋರು ಕೂಡ ನಾನು 1 ಮಂತು ಡಯಟಲ್ಲಿದ್ದೆ. ಆವಾಗಲೂ ಅಷ್ಟೇ ಫುಲ್ ಎಲ್ಲನೂ ಹೆಲ್ತಿ ಫುಡ್ಡೇ ತಿಂತಿದ್ದೆ. ಜಂಕ್ ಫುಡ್ ಆಗಿರ್ಬೋದು, ಇಲ್ಲ ಅಂತಂದರೆ ಹೆವಿ ಖಾರ ಇರೋದು, ಉಪ್ಪಿರೋದು ಅದೆಲ್ಲ ತಿನ್ನೋಕೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಆವಾಗೂ ಅಷ್ಟೇ ನಾನು ಆಫ್ಟರ್ನೂನ್ 1 ಟೈಮ್ ಮಾತ್ರ ಫುಡ್ಡು ಕ್ಯಾರಿ ಮಾಡ್ತಾಯಿದ್ದೆ. ಆ್ಯಂಡ್ ಮಾರ್ನಿಂಗು ಈವ್ನಿಂಗು ಏನಾದರೂ ಡ್ರೈ ಫ್ರೂಟ್ಸು ಮತ್ತು ಮೊಳಕೆ ಕಾಳು ಈ ಥರದ್ದೇ ತಿಂತಿದ್ದೆ ನಾನು. ಇನ್ನು ಕನ್ಸೀವ್ ಆದಮೇಲೆಯಿಂದನೂ ಹೆಲ್ತಿ ಫುಡ್ಡನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇವಾಗ ನಾವು ಯಾವ ಥರ ಫುಡ್ ತಗೊತೀರೋ ಅದು ಮಗು ಆರೋಗ್ಯದ ಮೇಲೂ ತುಂಬ ಪ್ರಭಾವ ಬೀರುತ್ತಲ್ವ. ಹಾಗಾಗಿ ನಾವು ಹೆಲ್ತಿಯಾಗಿದ್ದರೆ ಮಗುನೂ ಕೂಡ ಹೆಲ್ತಿಯಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಹೆಲ್ತಿ ಫುಡ್ನೇ ನಾನು ಯಾವಾಗಲೂ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ಈ ಮಧ್ಯೆ ತುಂಬ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ರೈಸು ಆ ಥರದ್ದನ್ನು ತುಂಬ ಕಡಿಮೆ ಮಾಡಿದ್ದೀನಿ. ಆ್ಯಂಡ್ ಹಾಲೆಲ್ಲ ನಾನು ಕುಡಿತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಇವಾಗ ನಾನು ಅಭ್ಯಾಸ ಮಾಡಿಕೊಂಡೆ ಹಾಲೆಲ್ಲ ಕುಡಿಯೋದು. ಆದ್ರೂ ಇವಾಗ ಬೋರ್ ಅನ್ನಿಸ್ತಾ ಇರುತ್ತೆ ಹಾಲು ಕುಡಿಯೋದಕ್ಕೆ. ಬಟ್ ಏನು ಮಾಡೋದು, ಕುಡಿಲೇಬೇಕಲ್ವ. ನಮಗೋಸ್ಕರ ಅಲ್ಲ ಅಂದರೂ ಮಗುಗೋಸ್ಕರ ಆದರೂ ಕುಡಿಬೇಕಲ್ಲ ಅಂತ ಹೇಳಿ ಇದು ಮಾಡ್ಕೊತೀನಿ. ಆ್ಯಂಡ್ ಹಾಲು ಕೂಡ ನಾನು ಪಾಕೆಟ್ ಹಾಲು ತರಿಸಿದ್ರೆ ಏನೋ ಗೊತ್ತಿಲ್ಲ, ನಾನು ಕನ್ಸೀವ್ ಆದಾಗಿಂದ ಬೆಲ್ಲನ ಹಾಕಿ ಮಾಡ್ಕೊತಾ ಇದ್ದೀನಿ. ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ, ಶುಗರ್ ಒಳ್ಳೆಯದಲ್ಲ ಅಂತ ಹೇಳಿ. ಬೆಲ್ಲನ ಹಾಕಿದ್ರೆ ಒಂದು ಸ್ವಲ್ಪ ಪ್ಯಾಕೆಟ್ ಹಾಲು ತಂದರೆ ಒಂದಿನ ಚೆನ್ನಾಗಿರುತ್ತೆ, ಮತ್ತು ನೆಕ್ಸ್ಟ್ ಡೇಗೆ ಅದು ಹಾಲು ಒಡೆದೋಗ್ತಾ ಇದೆ. ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಹಾಲೆಲ್ಲನೂ ಊರಿಂದನೇ ಕಳಿಸ್ತಾರೆ. ನಮ್ಮ ಹಸ್ಬೆಂಡ್ ಊರಿಂದನೇ ಕಳಿಸ್ತಾರೆ ಹಾಲೆಲ್ಲ. ದಿನ ಬಿಟ್ಟು ದಿನ 1 ಲೀಟ್ರ್ ಕಳಿಸ್ತಾರೆ. ನನಗೆ 1 ಡೇಗೆ 1/2 ಲೀಟ್ರ್ ಆ ಥರ ನಾನು ಯೂಸ್ ಮಾಡ್ಕೊತೀನಿ. ಆ್ಯಂಡ್ ನಾನು ಮಾರ್ನಿಂಗ್ ಎದ್ದಾಗಿಂದನೂ ಫಸ್ಟು ಬ್ರಷ್ ಎಲ್ಲ ಮಾಡಿಕೊಂಡು ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೂ ಹೋಗೋಕ್ಕೆ ಮುಂಚೆ ಫಸ್ಟ್ ಎದ್ದಿದ ತಕ್ಷಣ ದೇವ್ರ ಫೋಟೋ ನೋಡಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಏನು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲನೂ ನಾನು ನೈಟೇ ಪ್ಲ್ಯಾನ್ ಮಾಡಿರ್ತೀನಿ. ನಾಳೆಗೆ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನೊಂದು ಏನು ಅಡುಗೆ ಮಾಡೋದು ಅಂತಲೇ ಯಾವಾಗಲೂ ಯೋಚನೆ ಆಗಿರುತ್ತೆ, ಏನು ಮಾಡೋದು ಅಂತ ಹೇಳಿಬಿಟ್ಟು. ಹಂಗಾಗಿ ಬೆಳಗ್ಗೆ ಎದ್ದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರೋಕ್ಕಾಗಲ್ಲ, ಯಾಕಂತಂದರೆ ಟೈಮ್ ಇರಲ್ಲ. ನಾನು ಬೆಳಗ್ಗೆ ನಾನು 7:30 7:40ಗೆಲ್ಲನೂ ನನಗೆ ಟ್ರೈನ್ ಬರುತ್ತೆ. ಹಂಗಾಗಿ ಬೆಳಗ್ಗೆ ಎದ್ದು ಯೋಚನೆ ಮಾಡೋಕ್ಕೆ ಆಗಲ್ಲ, ಕೂತ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ನೈಟೇ ಓಕೆ ನಾಳೆಗೆ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾನು ನೈಟ್ ಏನು ಅಂದ್ಕೊಂಡಿರ್ತೀನೋ ಅದನ್ನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಮನೆಗೆ ಬಂದು ಏನಾದರೂ ವೆಜಿಟೇಬಲ್ಸು ಕಟ್ಟಿಂಗ್ ಇದ್ದರೆ ಅದೆಲ್ಲ ಮಾಡ್ಕೊತೀನಿ. ಒಂದು ಟೈಮು ನಮ್ಮ ಹಸ್ಬೆಂಡು ಕೂಡ ಹೆಲ್ಪ್ ಮಾಡ್ತಾರೆ. ನಿಜವಾಗ್ಲೂ ಈ ಟೈಮಲ್ಲಂತೂ ಮೊದಲೆಲ್ಲ ಮಾಡ್ತಿರಲಿಲ್ಲ, ಬಟ್ ಕನ್ಸೀವ್ ಆದಾಗಿಂದ ಅಂತೂ ತುಂಬ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ ಎಲ್ಲ ಕೆಲಸದಲ್ಲೂ ಆಗಿರ್ಬೋದು. ನಿಜವಾಗ್ಲೂ ಒಂಥರ ಹೇಳ್ಬೇಕಂದ್ರೆ ಅವ್ರು ಸಿಕ್ಕಿರೋದು ನನ್ನ ಅದೃಷ್ಟ, ನನ್ನ ಲಕ್ಕಿ ಅಂತ ನಾನು ಸುಮಾರು ಸರಿ ಅಂದ್ಕೊತೀನಿ. ಅವ್ರಿಗೆ ಹೇಳಿದ್ರೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಅಂತ ಅವ್ರಿಗೆ ಹೇಳಲ್ಲ. ಬಟ್ ನಾನು ಪರ್ಸ್ನಲ್ಲಾಗಿ ನನಗೆ ತುಂಬ ಫೀಲ್ ಆಗುತ್ತೆ. ಅವ್ರು ಸಿಕ್ಕಿರೋದು ನನಗೆ ತುಂಬ ಲಕ್ಕಿ ನಾನು ಅಂತ. ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಈವನ್ನು ನಾನು ಇದನ್ನು ಮಾಡಬೇಕು ಅಂತಂದರೆ ಓಕೆ ಮಾಡು ಅಂತ ಹೇಳ್ತಾರೆ ಹೊರತು ನೀನು ಇದನ್ನು ಮಾಡಬೇಡ ಅದು ಇದು ಹೇಳೋಕ್ಕೋಗಲ್ಲ. ಅಂದರೆ ನೋಡ್ತಾರೆ ಅವರು, ಇದು ಒಳ್ಳೆಯದು ಅನಿಸಿದ್ರೆ ಓಕೆ ಮಾಡು ಅಂತ ಅವರೂ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಸಪೋರ್ಟಿವ್ ಮಾಡೋ ಹಸ್ಬೆಂಡ್ಸ್ ಇದ್ದರೆ ತುಂಬ
ಒಳ್ಳೆಯದಂತ ಹೇಳ್ಬೋದು. ಅಂದರೆ ನಾವು ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು, ನಾವು ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು. ಸೊ ಹಂಗಿದ್ರೆ ಮಾತ್ರ ನಾವು ಏನಾದರೂ ಅಂದ್ಕೊಂಡ್ರೆ ಮಾಡೋಕ್ಕೆ ಮುಂದಕ್ಕೆ ಒಂದು ಸ್ಟೆಪ್ ಹಾಕ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನನಗಂತೂ ಈ ವಿಷಯದಲ್ಲಿ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ದಾಲ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಎಲ್ಲನೂ ಒಂದು ಸ್ವಲ್ಪ ತರಕಾರಿನೂ ಹಾಕಿದ್ರೆ ದಾಲಲ್ಲಿ ಪ್ರೋಟೀನು ಇರುತ್ತೆ ಮತ್ತು ವೆಜಿಟೇಬಲ್ಸು ಕನ್ಸ್ಯೂಮ್ ಮಾಡೋಂಗಾಗತ್ತೆ ಅಂತ ಹೇಳಿಬಿಟ್ಟು ದಾಲ್ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಆ್ಯಂಡು ಸ್ವಲ್ಪ ಮೊಳಕೆ ಕಾಳನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ. ನಾನು ಮೊದಲೆಲ್ಲನೂ ಹಸಿದೇ ತಿಂತಾಯಿದ್ದೆ. ಆಮೇಲೆ ಇಂದ ಏನೋ ಗೊತ್ತಿಲ್ಲ, ಹಸಿದು ತಿನ್ನಬೇಕಂತಲೇ ಅನ್ನಿಸ್ತಾ ಇಲ್ಲ. ಪ್ಲಸ್ಸು ಏನೋ ಒಂಥರ ಮೊಳಕೆ ಕಾಳು ಮೊದಲಿಂದನೂ ತಿಂದು ಅದು ಒಂಥರ ಕನ್ಸೀವ್ ಆದಮೇಲೆ ಅದು ಹೇಟೆಸ್ಟ್ ಫುಡ್ ಅಂತ ಆಗಿಬಿಟ್ಟಿದೆ. ಬಟ್ ಅದು ಹೆಲ್ತ್ಗೆ ಒಳ್ಳೆಯದಲ್ವ. ಸೊ ಹಾಗಾಗಿ ತಿನ್ನೋಕ್ಕಾಗಲಿಲ್ಲ ಅಂತಂದರೂ ಅಟ್ಲೀಸ್ಟ್ ಈ ಥರ ಒಗ್ಗರಣೆ ಮಾಡಿಕೊಂಡು ತಿಂದರೆ ಒಂದು ಸ್ವಲ್ಪ ಸೇರುತ್ತೆ ಅಂತ ಹೇಳಿ ಈ ಥರ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗಂತೂ ಏನಂತ ಗೊತ್ತಿಲ್ಲ, ಕಂಟಿನ್ಯೂಯಸ್ ಆಗಿ ವಿಡಿಯೋ ಮುಂದೆ ಮಾತಾಡ್ತಾಯಿದ್ರೆ ತುಂಬ ಸುಸ್ತಾದಂಗೆ ಅನಿಸ್ಬಿಡತ್ತೆ. ಸೊ ಒಂದೊಂದು ಸರಿ ಮಾತೇ ಆಡೋಕ್ಕಾಗ್ತಾಯಿಲ್ಲ. ಸೊ ಆ ಥರ ಅನಿಸ್ಬಿಡತ್ತೆ ಒಂದು ಸ್ವಲ್ಪ ಟೈಮ್ಗೆಲ್ಲನೂ. ಅದಕ್ಕೆ ನನಗೆ ವಿಡಿಯೋದಲ್ಲಿ ವಾಯ್ಸು ನೀವು ಅಬ್ಸರ್ವ್ ಮಾಡಿರ್ಬೋದು, ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾತಾಡಿರ್ತೀನಿ, ಆಮೇಲೆ ಒಂದು ಸ್ವಲ್ಪ ಫುಲ್ ಸುಸ್ತಾಗಿರೋ ಥರ ಅನ್ನಿಸ್ತಾ ಇರುತ್ತೆ. ನಾನು ತುಂಬ ಅಂದ್ಕೊಂಡೆ ತುಂಬ ಸಲ, ನೀವು ಅಬ್ಸರ್ವ್ ಮಾಡಿದರೆ ನಿಮಗೂ ಗೊತ್ತಿರುತ್ತೆ. ಸೊ ಈ ಕಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ಆ್ಯಂಡು ಕೆಲವೊಂದು ಜನ ಹೆಂಗೆ ಮಾತಾಡ್ತಾರಂತಂದರೆ ಅವ್ರು ದುಡಿತಾ ಇದ್ದಾರೆ, ಅವ್ರಿಗೆ ಸಂಪಾದನೆ ಇದೆ, ಆರಾಮಾಗಿ ಬೆಳಗ್ಗೆ ಹೋಗ್ತಾರೆ ಮತ್ತು ಸಾಯಂಕಾಲ ಬರ್ತಾರೆ, ಸ್ಯಾಲ್ರೀಸ್ ತಗೊತಾರೆ, ಕೂತ್ಕೊಂಡಿರೋ ಹತ್ರ ಸಂಬಳ ಬರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ನಿಜವಾಗ್ಲೂ ಅದು ಮಾಡೋರ್ಗಷ್ಟೇ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ಹೇಳಿಬಿಟ್ಟು. ನಾವು ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಅಡುಗೆ ಎಲ್ಲ ಮಾಡಿ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಹೊರಡಿ ಅಲ್ಲಿ ಆಫೀಸಲ್ಲಿ ಯಾರು ಕೂರಿಸ್ಬಿಟ್ಟು ಯಾರೂ ಸಂಬಳ ಕೊಡಲ್ಲ. ಅಲ್ಲಿನೂ ಎಷ್ಟು ಕಷ್ಟ ಇರುತ್ತೆ ಅಂತ ಕೆಲಸ ಮಾಡೋರ್ಗಷ್ಟೇ ಗೊತ್ತಾಗತ್ತೆ ಅದ್ರದ್ದು ಏನು ಕಷ್ಟ ಏನು ಅಂತ. ಸುಮ್ಮನೆ ನೆರಳಲ್ಲಿದ್ದೀರಾ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ನೆರಳಲ್ಲಿರೋ ಮಾತ್ರಕ್ಕೆಲ್ಲನೂ ಇದಾಗಿಬಿಡಲ್ಲ. ಇನ್ನೂ ಒಂದು ಕಡೆ ಹೇಳಬೇಕಂತಂದರೆ ಹಳ್ಳಿಯಲ್ಲಿರೋರ ಲೈಫೇ ಚೆನ್ನಾಗಿ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ನನಗೂ ಹಳ್ಳಿ ಲೈಫ್ ಇಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ದುಡಿಬೇಕು ಅಂತ ಹೇಳಿ ಸಿಟಿಗೆ ಬಂದಿರ್ತೀವಿ. ಹಳ್ಳಿಯಲ್ಲಿನೂ ಹೆಂಗಿರತ್ತಂದರೆ ನೇಚರು ತುಂಬ ಚೆನ್ನಾಗಿರುತ್ತೆ, ಯಾವಾಗಲೂ ಫ್ರೀಯಾಗಿರುತ್ತೆ. ಆಮೇಲೆ ಒಂದಿಲ್ಲ ಅಂತಂದರೂ ಹೆಂಗೋ ಅಡ್ಜಸ್ಟ್ ಆಗೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಅಡುಗೆಗೇ ಇಲ್ಲಿ ಸಿಟಿಯಲ್ಲಿ ಹೆಂಗಂದರೆ ಏನಾದರೂ ಒಂದು ತರಕಾರಿ ಇಲ್ಲ ಅಂತಂದರೆ ನಾವು ಶಾಪ್ಗೆ ಹೋಗಿನೇ ಪರ್ಚೇಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಬಟ್ ಹಳ್ಳಿಯಲ್ಲಿ ಹಾಗಿಲ್ಲ, ಒಂದು ಸಕ್ಕರೆ ಇಲ್ಲ, ಬೇಳೆ ಇಲ್ಲ, ಬೆಂಕಿಪಟ್ಟಣ ಇಲ್ಲ ಅಂತಂದರೂ ಕೂಡ ಪಕ್ಕದ ಮನೇಲಿ ಸಾಲ ತಗೊಂಡು ಬಂದಾದರೂ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಕೊಡ್ತಾರೆ, ಆ ರೀತಿ ಇರುತ್ತೆ. ಆಮೇಲೆ ಹಳ್ಳಿಯಲ್ಲೇ ಇದ್ದರೆ ಎಷ್ಟೇ ಕೆಲಸ ಮಾಡಿದ್ರೂ ಮಧ್ಯಾಹ್ನ ಟೈಮ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು, ಸ್ವಲ್ಪ ಹೊತ್ತು ಮಲ್ಕೋಬೋದು, ಇವ್ರ ಜೊತೆ ಪಕ್ಕದ ಮನೆಯವ್ರ ಜೊತೆ ಇವ್ರ ಜೊತೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಬೋದು, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋಬೋದು, ಆ ಥರ ಎಲ್ಲ ಇರುತ್ತೆ. ಬಟ್ ಸಿಟಿಯಲ್ಲಿ ಆ ಥರ ಏನೂ ಇರಲ್ಲ. ನಾವಾಯಿತು ನಮ್ಮ ಕೆಲಸ ಆಯಿತು, ಕೆಲ್ಸಕ್ಕೆ ಹೋದ ಬಂದ, ಮತ್ತು ನೈಟ್ ಅಡುಗೆ ಮಾಡ್ದ, ತಿಂದ, ಮಲಗ್ದ, ಮತ್ತು ರೊಟೀನ್ ಹಾಗೆ ಇರುತ್ತೆ. ಇದನ್ನು ತುಂಬ ಈಸಿ ಅಂತ ಅಂದ್ಕೊಳ್ತಾರೆ. ಬಟ್ ಯಾವುದು ಈಸಿ ಇಲ್ಲ. ಹಳ್ಳಿಯಲ್ಲಿದ್ರೂ ಕಷ್ಟಪಟ್ರೇ ನಮಗೆ ಇದು ಬರುತ್ತೆ. ಬಟ್ ಅಲ್ಲಿ ಒಂದು ಸ್ವಲ್ಪ ನಾವು ರೆಸ್ಟ್ ಆದರೂ ಮಾಡ್ಬೋದು. ಇಲ್ಲಂತಂದರೆ ನಾವು ಟ್ರಾವೆಲ್ ಮಾಡೋದು, ಬರೋದು, ಮನೇಲಿ ಮಾಡೋದು ಅದೇ ಸಾಕಾಗುತ್ತೆ. ಮತ್ತು ಆಫೀಸಲ್ಲೂ ನಾವು ಕೆಲಸ ಮಾಡಿ ಬರೋದು ಅದೂ ತುಂಬ ಇದಾಗತ್ತಲ್ಲ. ಸೊ ಹಾಗಾಗಿ ಇನ್ನು ಮಧ್ಯಾಹ್ನ ಬಾಕ್ಸ್ಗೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರೈಸು, ದಾಲ್ ಸಾಂಬಾರು ಮತ್ತು ಮೊಳಕೆ ಕಾಳು ಸ್ವಲ್ಪ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮತ್ತು ಸೈಡ್ಗೆ
ಆಪಲ್ಲು ಮತ್ತು ಆರೆಂಜ್ ತಗೊಳ್ಳೋಣ ಅಂತ. ಹಾಗೆಯೇ ಕ್ಯಾರೆಟು ಬೀಟ್ರೋಟ್ ಸ್ಲೈಸಸ್ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ನಾನು ಮಿಡಲಲ್ಲಿ ಅಂತಂದರೆ ಒಂದು ಸ್ವಲ್ಪ 1 ಅವರು 1.5 ಅವರ್ 2 ಅವರ್ಸ್ಗೆಲ್ಲನೂ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಇವಾಗಂತೂ. ಸೊ ಹಾಗಾಗಿ ಮಿಡಲಲ್ಲಿ ತಿನ್ನೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೊತೀನಿ. ಇದೆಲ್ಲ ಫಸ್ಟು ನಮ್ಮ ಹಸ್ಬೆಂಡೇ ಕಟ್ ಮಾಡಿಕೊಡೋರು. ಪೊಮಗ್ರಾನೇಟ್ ಆಗಿರ್ಬೋದು, ಇದು ಬೀಟ್ರೋಟು, ಕ್ಯಾರೆಟ್ ಸ್ಲೈಸಸ್ ಎಲ್ಲನೂ. ಸೊ ಇವತ್ತು ಅವರೂ ಆಫೀಸ್ಗೆ ಹೋಗೋದ್ರಿಂದನೂ ಅವ್ರಿಗೂ ಟೈಮ್ ಇಲ್ಲ. ಅವರು ಏನಾದರೂ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಅಲ್ವಾ, ಸೊ ಮನೆಯಲ್ಲಿರೋ ದಿವಸ ನನಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಾರೆ. ವೆಜಿಟೇಬಲ್ಸ್ ಕಟ್ ಮಾಡೋದಾಗಿರ್ಬೋದು, ಇಲ್ಲ ನನಗೆ ಬಾಕ್ಸ್ಗೆ ಹಾಕೋದಾಗಿರ್ಬೋದು, ಈ ಥರ ಏನಾದರೂ ಕಟ್ ಮಾಡೋದಾಗಿರ್ಬೋದು ಎಲ್ಲನೂ ಮಾಡಿಕೊಡ್ತಾರೆ. ಸೊ ಇವತ್ತು ಅವರೂ ಆಫೀಸ್ಗೆ ಹೋಗೋದ್ರಿಂದ ನಾನು ಹೋಗೋ ಟ್ರೈನ್ಗಿಲ್ಲ, ನಾನು ಹೊರಟಾದ್ಮೇಲೆ ಮತ್ತು ನೆಕ್ಸ್ಟ್ ಟ್ರೈನ್ಗೆ ಹೊರಡ್ತಾರೆ ಅವರು. ಸೊ ಅವರೂ ಸ್ನಾನ ಎಲ್ಲ ಮಾಡಿ ಅವ್ರಿಗೆ ಇರುತ್ತಲ್ವ ಕೆಲಸ. ಸೊ ಹಾಗಾಗಿ ಅವ್ರ ಕೆಲಸಕ್ಕೆ ಹೋಗೋ ದಿವಸ ನನಗೂ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಸೊ ನಾನು ತುಂಬ ಫೋರ್ಸ್ ಮಾಡೋಕ್ಕಾಗಲ್ಲ, ಇದು ಮಾಡು ಅದು ಮಾಡು, ಇದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ ನಾನು ಹೇಳೋಕ್ಕೋಗಲ್ಲ. ಇನ್ನೇನು ಮಾಡೋದು, ನಾವೇ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಾನೇ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಇದೆಲ್ಲ ಕೆಲಸ ಏನು ನನಗೇನು ತುಂಬ ದೊಡ್ಡದು ಕೆಲಸ ಅಂತ ಏನು ಅನಿಸಲ್ಲ, ಯಾಕಂತಂದರೆ ಮಾಡಿ ಅಭ್ಯಾಸ ಅಲ್ವಾ. ಸೊ ಬೇಗ ಎದ್ದುಬಿಟ್ಟು ಎಲ್ಲ ಕೆಲಸನೂ ಚಕ ಅಂತ ಮಾಡ್ಕೊಂಬಿಡ್ತೀನಿ. ಇನ್ನೊಂದು ನನಗೂ ಮತ್ತೆ ಈ ಟ್ರೈನ್ ಮಿಸ್ ಆದರೆ ನೆಕ್ಸ್ಟ್ ಟ್ರೈನ್ಗೆ ನಾನು ವೆಯ್ಟ್ ಮಾಡಬೇಕು. ಆಮೇಲೆ ಅದಕ್ಕೆ ಹೋದರೆ ನಾನು ಆಫೀಸ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಈ ಟ್ರೈನ್ಗೆ ಹೋಗೋಕ್ಕೆ ನೋಡ್ತೀನಿ. ಈ ಟ್ರೈನ್ಗೆ ಹೋದ್ರೇ ನಾನು 9 ಗಂಟೆಗೆ ಒಂದೊಂದು ಸರಿ ರೀಚ್ ಆಗೋಕ್ಕಾಗಲ್ಲ, ಯಾಕಂತಂದರೆ ಹಾಗಿರುತ್ತೆ. ಸೊ ಫೈನಲಿ ಎಲ್ಲ ಬಾಕ್ಸಸ್ಗೂ ಪ್ರಿಪೇರ್ ಮಾಡ್ಕೋಬೇಕು. ಆ್ಯಂಡ್ ಸ್ವಲ್ಪ ಹಣ್ಣುಗಳಿತ್ತು, ಇದನ್ನೆಲ್ಲ ಆ್ಯಕ್ಚುಲಿ ತೆಗ್ದಿಡಬೇಕು, ನನಗೆ ಟೈಮ್ ಇಲ್ಲ. ಸೊ ಹಾಗಾಗಿ ಹೀಗೆ ಬಿಡ್ತಾಯಿದ್ದೀನಿ, ಆಫೀಸಿಂದ ಬಂದ ಮೇಲೆ ತೆಗ್ದಿಡೋಣ ಅಂತ ಹೇಳಿಬಿಟ್ಟು. ಮೈ ಲಂಚ್ ಬಾಕ್ಸ್ ಫಾರ್ ಆಫ್ಟರ್ನೂನ್. ಸೊ ಇದು ಬಂದು ರಾಗಿ ಚಕ್ಲಿ ಹೆಲ್ತಿ ಅಂತ ಹೇಳಿಬಿಟ್ಟು ನಾನು ರಾಗಿ ಚಕ್ಲಿ ಮಾಡ್ಕೊಂಡಿದ್ದೀನಿ. ಸೊ ಅದು ಸ್ನ್ಯಾಕ್ಸಾಗಿ ಹೊಟ್ಟೆ ಹಸಿವಾದಾಗ ಸ್ವಲ್ಪ ತಿನ್ನೋಕ್ಕೆ. ಮತ್ತು ಇದು ಡ್ರೈ ಫ್ರೂಟ್ಸು ಬಂದು ನಾನು ಇದು ಆಫೀಸಲ್ಲಿ ನೆನೆಸ್ತೀನಿ, ಯಾಕಂತಂದರೆ ಇಲ್ಲಿಂದ ನೆನೆಸಿದ್ರೆ ವಾಟ್ರೆಲ್ಲ ಲೀಕ್ ಆಗುತ್ತೆ, ಹಾಗಾಗಿ ನಾನು ಆಫೀಸಲ್ಲಿ ನೆನೆಸ್ಕೊತೀನಿ. ಸೊ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮು, ಇವು ಸೀಡ್ಸು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು ಆ್ಯಂಡ್ ವಾಟರ್ಮೆಲನ್ ಸೀಡ್ಸು. ಆ್ಯಂಡ್ ಒಂದು ಆಪಲ್ಲು, ಒಂದು ಆರೆಂಜು. ನೆಕ್ಸ್ಟ್ ಮೊಳಕೆ ಕಾಳು ಪಲ್ಯ. ನೆಕ್ಸ್ಟ್ ಸಾಂಬಾರು ಇದು ದಾಲ್ ಹಾಕ್ಬಿಟ್ಟು ಮಾಡಿರೋದು. ದಾಲಲ್ಲಿ ಪ್ರೋಟೀನ್ ಇರುತ್ತೆ, ಸೊ ಹಾಗಾಗಿ ಮಾಡಿರೋದು, ಪ್ರೋಟೀನ್ ರಿಚ್ ಆಗಿರೋದ್ರಿಂದ. ಸೊ ಇದರಲ್ಲೂ ಅಷ್ಟೇ, ಮೊಳಕೆ ಕಾಳಲ್ಲೂ ಅಷ್ಟೇ ರಿಚ್ಚಾಗಿ ಪ್ರೋಟೀನ್ ಇರುತ್ತೆ. ಆ್ಯಂಡ್ ಆಫ್ಟರ್ನೂನ್ಗೆ ಇಲ್ಲ ಮಿಡಲಲ್ಲಿ ಹೊಟ್ಟೆ ಹಸಿವಾದಾಗ ತಿನ್ನೋಕ್ಕೆ ದಾಳಂಬೆ, ಕ್ಯಾರೆಟು ಮತ್ತು ಬೀಟ್ರೂಟ್ ಸ್ಲೈಸಸ್ಸು. ಸೊ ಇದು ನನ್ನ ಲಂಚ್ ಬಾಕ್ಸು. ಇಷ್ಟನ್ನೆಲ್ಲ ಒಂದೇ ಸರಿ ತಿಂತೀನಿ ಅಂತ ಅಂದ್ಕೋಬೇಡಿ. ಸೊ ಯಾವಾಗ ನನಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತೋ ಮಿಡಲಲ್ಲಿ ಒಂದೊಂದು ಸ್ವಲ್ಪ ತಿಂತೀನಿ. ಸೊ ಇದೇ ನನ್ನ ಲಂಚ್ ಬಾಕ್ಸು. ಸೊ ಬಾಕ್ಸ್ ಎಲ್ಲ ಪ್ರಿಪೇರ್ ಆಯಿತು. ಈಗ ಎಲ್ಲ ಕ್ಲೋಸ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡು ಸೊ ಆಫೀಸ್ಗೆ ರೆಡಿ ಆಗಬೇಕು. ಸೊ ಮತ್ತು ಆಫೀಸಿಂದ ಬಂದ ಮೇಲೇನೂ ಒಂದು ಬ್ಲಾಗ್ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಸೊ ಈಗ ಬಾಕ್ಸ್ ಎಲ್ಲ ಪ್ರಿಪೇರ್ ಆಗಿದೆ ಅಲ್ವಾ, ಇದನ್ನು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಸೊ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟು. ನೆಕ್ಸ್ಟ್ ಬ್ಲಾಗ್ನ ಇನ್ನೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಬೇರೆ ಬ್ಲಾಗೊಂದಿಗೆ ನಿಮಗೆ ಸಿಗ್ತೀನಿ. ಸೊ ಇಷ್ಟು, ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಆ್ಯಂಡ್ ನನಗೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತು ಬೇರೆ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.